ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಶಿಕ್ಷಕರು ಜ್ಞಾನದ ಮೂಲ ಮಾತ್ರವಲ್ಲ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು. ಅವರು ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡುವುದಲ್ಲದೆ ಮೌಲ್ಯಗಳನ್ನು ಬೆಳೆಸುತ್ತಾರೆ ಮತ್ತು ಸಮಾಜಕ್ಕೆ ಉಪಯುಕ್ತರನ್ನಾಗಿ ಮಾಡುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡಿ ಅವರನ್ನು ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುತ್ತಾರೆ, ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಆತ್ಮವಿಶ್ವಾಸ ಮತ್ತು ಕೌಶಲ್ಯಗಳನ್ನು ಬೆಳೆಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ ಮತ್ತು ಅವರನ್ನು ಪ್ರೇರಿಸುತ್ತಾರೆ. ಅವರ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತಾರೆ. ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಉಪಯುಕ್ತರನ್ನಾಗಿ ಮಾಡುತ್ತಾರೆ, ಸಮಾಜದ ಪ್ರಗತಿಗೆ ಕೊಡುಗೆ ನೀಡುತ್ತಾರೆ. ಶಿಕ್ಷಕರು ಕೇವಲ ತರಗತಿಗಳಲ್ಲಿ ಕಲಿಸುವುದಷ್ಟೇ ಅಲ್ಲ, ಅವರು ವಿದ್ಯಾರ್ಥಿಗಳ ಬದುಕಿಗೆ ದಾರಿ ತೋರುವ ಮಾರ್ಗದರ್ಶಕರು. ಅವರ ಪಾತ್ರ ಸಮಾಜದಲ್ಲಿ ಬಹಳ ದೊಡ್ಡದು ಮತ್ತು ಗೌರವಾನ್ವಿತವಾಗಿದೆ. ಈ ನಿಟ್ಟಿನಲ್ಲಿ ಶ್ರೀ ಅಲ್ಲಾಬಕ್ಷ್ ವಾಲಿಕಾರ್, ನಿರ್ದೇಶಕರು, ಕರ್ನಾಟಕ ರಾಜ್ಯ ನೌಕರರ ಸಹಕಾರ ಬ್ಯಾಂಕ್ ನಿಯಮಿತ ವಿಜಯಪುರ ಹಾಗೂ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ಇಂಡಿ ಇವರ ಸಹಯೋಗದಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಹಾಗೂ ಕರ್ನಾಟಕ ರಾಜ್ಯ ನೌಕರರ ಸಂಘದ ನಾಮನಿರ್ದೇಶಕ ಸದಸ್ಯರಿಗೆ ಶನಿವಾರ ದಿನಾಂಕ 14/6/2025 ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಶಿಕ್ಷಕರ ಗುರುಭವನದಲ್ಲಿ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದ ನೂತನ ಉಪಾಧ್ಯಕ್ಷರಾದ ಶ್ರೀ ಅಬು ತಾಲಿಬ್ ಹೊಸೂರ್ ಇವರಿಗೂ ಸಹ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಅಮ್ಮಣ್ಣ ಸುಣಗಾರ್ ಮಾತನಾಡಿ, ಎಲ್ಲ ಶಿಕ್ಷಕರು ಒಟ್ಟಾಗಿ ಕೆಲಸ ಮಾಡಬೇಕು. ಚುನಾವಣೆಗಳು ಬರುತ್ತೆ ಹೋಗುತ್ತೆ, ಚುನಾವಣೆಯಲ್ಲಿ ಮಾತ್ರ ಚುನಾವಣೆ ಮಾಡಬೇಕು. ಉಳಿದ ಸಮಯದಲ್ಲಿ ಎಲ್ಲಾ ಶಿಕ್ಷಕರು ಒಗ್ಗಟ್ಟಾಗಿರಬೇಕು ಎಂದು ಸಲಹೆ ನೀಡಿದರು. ಇನ್ನೋರ್ವ ನಿವೃತ್ತ ಶಿಕ್ಷಕರಾದ ಎಸ್.ಬಿ. ಗೌರಿ ಅವರು ಮಾತನಾಡಿ, ನಾವು ನಿವೃತ್ತಿ ಹೊಂದಿದರೂ ಸಹ ನಾವು ನಿಮ್ಮ ಜೊತೆಯಲ್ಲಿ ಇರುತ್ತೇವೆ, ನಾವು ನಿಮ್ಮ ಜೊತೆ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿ ಶ್ರೀ ಎಸ್.ಆರ್. ನಡಗಡ್ಡಿ ಅವರು ಮಾತನಾಡಿ, ಮಕ್ಕಳಿಗೆ ಎಲ್ಲಾ ತರಹದ ಸೌಕರ್ಯಗಳು ಸರ್ಕಾರಿ ಶಾಲೆಯಲ್ಲಿ ಇದ್ದು ಎಲ್ಲಾ ಶಿಕ್ಷಕರು ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಕರೆತರುವ ಪ್ರಯತ್ನವನ್ನು ಮಾಡಬೇಕು ಎಂದು ಹೇಳಿದರು. ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಶ್ರೀ ಅಲ್ಲಾಬಕ್ಷ್ ವಾಲಿಕಾರ್ ಅವರಿಗೆ ಸಾಕಷ್ಟು ನಿವೃತ್ತ ಹೊಂದಿದ ಶಿಕ್ಷಕರು ಕೊಂಡಾಡಿದರು. ಶ್ರೀ ದಯಾನಂದ್ ಮ ಹಿರೇಮಠ್ ಪೀಠಾಧಿಪತಿಗಳು, ಆತ್ಮಾನಂದ ಆಶ್ರಮ ಹಿರೇಬೇನೂರ್, ಹೊನಗನಹಳ್ಳಿ ಸಾನ್ನಿಧ್ಯ ವಹಿಸಿದರು. ಶ್ರೀಮತಿ ಸುಜಾತ ಹೊನ್ನೂರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಶ್ರೀ ವೈ.ಟಿ. ಪಾಟೀಲ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇಂಡಿ ಇವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಹಾಗೂ ಮುಖ್ಯ ಅತಿಥಿಗಳಾಗಿ ಎಸ್.ಆರ್. ನಡಗಡ್ಡಿ, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಇಂಡಿ, ಶ್ರೀ ಬಿ.ಎ. ರಾವೂರ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಂಡಿ, ಶ್ರೀ ಎಸ್.ಬಿ. ಗೌರಿ, ನಿವೃತ್ತ ಶಿಕ್ಷಕರು ಇಂಡಿ, ಶ್ರೀ ಅಂಬಣ್ಣ ಸುಣಗಾರ್, ನಿವೃತ್ತ ಶಿಕ್ಷಕರು ಇಂಡಿ, ಶ್ರೀ ಎಂ.ಎಂ. ವಾಲಿಕಾರ್, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇಂಡಿಯವರು ಉಪಸ್ಥಿತರಿದ್ದರು. ಶ್ರೀ ಎಸ್.ವಿ. ಹರಳಯ್ಯ, ಶ್ರೀ ನಿಜಣ್ಣ ಕಾಳೆ, ಶ್ರೀ ಅಣ್ಣಾರಾಯ ಬಿರಾದಾರ್, ಶ್ರೀ ಪಿ.ಎಸ್. ಚಾಂದಕವಠೆ, ಬಸವರಾಜ್ ಎಚ್. ಮೇತ್ರಿ, ಶ್ರೀ ರವಿ ಗಿಣ್ಣಿ, ಶ್ರೀ ಎ.ಎಂ. ಹೊಸೂರ್, ಶ್ರೀ ಎಚ್.ಎಂ. ಬೋರಾಮಣಿ, ಟಿ.ಕೆ. ಜಂಬಗಿ, ಶ್ರೀ ಸಿ.ಎಸ್. ಝಳಕಿ, ಶ್ರೀಮತಿ ಜೆ.ಎಚ್. ತಲತ್, ಶ್ರೀ ಬಿ.ಎ. ಇನಾಮದಾರ್, ಶ್ರೀ ಬಿ.ಎಂ. ವಠಾರ್, ಶ್ರೀ ವಿ.ಪಿ. ಅರವತ್ತು, ಶ್ರೀ ಪಿ.ಜಿ. ಕಲ್ಮಣಿ, ಶ್ರೀ ಎಸ್.ಎನ್. ಕೊಳ್ಕರ್, ಶ್ರೀ ಪ್ರಕಾಶ್ ಐದೊಡಗಿ, ಎಂ.ಸಿ. ಗಿರಣಿವಡ್ಡರ್ ಗೌರವ ಉಪಸ್ಥಿತರಿದ್ದರು. ಶ್ರೀ ಎಸ್.ಎಚ್. ಎಳೆಗಾಂವ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಇಂಡಿ ಪ್ರಾರ್ಥನೆ ಮಾಡಿದರು. ಡಾಕ್ಟರ್ ಕಾಂತು ಇಂಡಿ, ಅಧ್ಯಕ್ಷರು, ಸಾಹಿತ್ಯ ಮತ್ತು ಸಂಸ್ಕೃತ ವೇದಿಕೆ ಇಂಡಿ ಪ್ರಾಸ್ತಾವಿಕ ನುಡಿ ನಿರ್ವಹಿಸಿದರು. ಶ್ರೀ ಜಯರಾಮ್ ಚೌಹಾಣ್ ಮತ್ತು ಶ್ರೀ ಜಟ್ಟಪ್ಪ ಮಾದರ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಶ್ರೀ ಎಲ್.ಕೆ. ಇಂಗ್ಳೆ ಮತ್ತು ಶ್ರೀ ದಶರಥ್ ಕೋರೆ ಸ್ವಾಗತಿಸಿದರು. ಶ್ರೀ ಆನಂದ್ ಕೆಂಬಾವಿ ಮತ್ತು ಶ್ರೀ ಬಿ.ಎಸ್. ಜಮಾದಾರ್ ವಂದನಾರ್ಪಣೆ ಮಾಡಿದರು. ಶ್ರೀ ಬಿ.ಎಸ್. ಸೊನ್ನದ್, ಶ್ರೀ ಜೆ.ಎ. ಚೌಡಿಯಾಳ್, ಶ್ರೀ ಎಚ್.ಎಂ. ಮುಜಾವರ್, ಶ್ರೀ ಎಂ.ಬಿ. ಟಿಂಗಳೆ, ಶ್ರೀ ಸುರೇಶ್ ಚೌಹಾಣ್, ಶ್ರೀ ಉಮರ್ ಶೇಖ್, ಶ್ರೀ ಎಂ.ಡಿ. ಕಂಟೀಕರ್, ಶ್ರೀ ಅಂಬರೀಶ್ ರಾಠೋಡ್, ಶ್ರೀ ಬಿ.ಬಿ. ಸುತಾರ್, ಶ್ರೀ ರವೀಂದ್ರ ಬಿರಾದಾರ್ ಕಾರ್ಯಕ್ರಮದ ನಿರ್ವಹಣೆ ಮಾಡಿದರು. ವರದಿ ಹಜರತ್ ಮುಲ್ಲಾ ಇಂಡಿ.